ವಿಷದ ಮಾದೊಂದು ಜೀವನ ಧರ್ಮ ದರ್ಶನವನು ಉಸುರಿಕೊಳೆ ತನ್ನ ಮನಸ್ಸಿಗೆ ತಾನೆ ಬಗೆದು ನಿಸದವನ್ ಗ್ರಂಥಾನುಭವಗಳಿಂದ ಆರಿಸುತ್ತ ಹೊಸೆದ ನೀ ಕಗ್ಗವನು ಮಂಕುತಿಮ್ಮ. ಕಗ್ಗದಲ್ಲೇ ಅವರು ಹೇಳುವ ಹಾಗೆ ಗ್ರಂಥದ ಸಾಕಷ್ಟು ರೀತಿಯ ಅಧ್ಯಯನ ಅವರು ಮಾಡಿದ್ದುಂಟು. ಆದರೆ ಅದಕ್ಕಿಂತ ಹೆಚ್ಚು ಅವರ ಅನುಭವದ ರಸಪಾಕ ಈ ಕಗ್ಗ. ಈ ಕಗ್ಗವನ್ನು ಬರೆಯುವಾಗ ಅವರಲ್ಲಿ ಯಾವುದೇ ರೀತಿಯ ಅಹಂಕಾರ ಇರಲಿಲ್ಲ. ಹೇಳುವ ರೀತಿ ನೋಡಿ, ಕವಿಯಲ್ಲ ವಿಜ್ಞಾನಿಯಲ್ಲ ಬರಿತಾರಾಡಿ ಅವನರಿವಿಗೆ ಎಟಕುವವಲು ಒಂದಾತ್ಮನಯವ ಹವಣಿಸಿದ ನಿದನು ಪಾಮರ ಜನದ ಮಾತಿನಲ್ಲಿ ಕವನ ನೆನಪಿಗೆ ಸುಲಭ ಮಂಕುತಿಮ್ಮ. ಈ ಕಗ್ಗವನ್ನು ಹಾಡುವ ಹಾಗೆ ಪದ್ಯ ರೂಪದಲ್ಲಿ ತಾನು ಯಾಕೆ ಬರೆದದ್ದು ಅಂತಂತಾರೆ. ಕವನ ನೆನಪಿಗೆ ಸುಲಭ. ನಮಗೆ ಜೀವನದಲ್ಲಿ ನಿತ್ಯ ಪಾರಾಯಣ ಗ್ರಂಥ ಮಂಕುತಿಮ್ಮನ ಕಗ್ಗ. ಮನಸ್ಸಿಗೆ ಆದಷ್ಟು ಬೇಗ ಸ್ಮರಣೆಯಲ್ಲಿ ಉಳಿಯಲಿ, ಅದು ನೆನಪಿಗೆ ಬರುವಂತಾಗಲಿ ಅನ್ನುವಂಥ ರೀತಿಯಲ್ಲಿ ಕವನದ ರೀತಿಯಲ್ಲಿ ಪದ್ಯ ರೂಪದಲ್ಲಿ ಬರೆದಿದ್ದಾರೆ. ಕವನ ನೆನಪಿಗೆ ಸುಲಭ. ಈ ಕಗ್ಗದ ಏನೊಂದು ಜ್ಞಾನ ಸುಧೆ ಇದೆ ಅದನ್ನು ಒಂದೊಂದಾಗಿ ನೋಡುವ. ಆರಂಭದಲ್ಲಿ ತಮ್ಮ ಮನಸ್ಸಿಗೆ ಬಂದಂತಹ ಸಂಶಯಗಳನ್ನು ಅವರು ಕೇಳಿದ್ದುಂಟು. ಆ ಸಂಶಯಗಳು ಅವರ ಸಂಶಯಗಳು ಮಾತ್ರ ಅಲ್ಲ, ಮಾನವನ ಮನಸ್ಸಿಗೆ ಬರುವಂತಹ ಸಂಶಯಗಳು, ನಿಮ್ಮ ಮನಸ್ಸಲ್ಲಿ ಎದ್ದು ಕಾಣುವಂತಹ ಸಂಶಯಗಳು. ಏನು ಜೀವನದರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ, ಕಾಣದಿಲ್ಲಿಪ್ಪುದೇ ನಾನು ಮುಂಟೆ ಅದೇನೋ ಜ್ಞಾನ ಪ್ರಮಾಣವೇ ಮಂಕುತಿಮ್ಮ. ಹೊರ ಪ್ರಪಂಚವನ್ನು ತಿಳಿಯುವುದಕ್ಕೆ ನಮಗೆ ಪರಮಾತ್ಮ ಕೊಟ್ಟಿರುವುದು ಇಂದ್ರಿಯಗಳನ್ನು. ಇಂದಂತಿ ಜಾನಂತಿ ಇತಿ ಇಂದ್ರಿಯಾಣಿ. ಕಣ್ಣಿನ ಮೂಲಕ ನೋಡ್ತೇವೆ, ಕಿವಿಯ ಮೂಲಕ ಕೇಳ್ತೇವೆ. ಈ ರೀತಿ ಹೊರ ಜಗತ್ತನ್ನು ನಾವು ತಿಳಿಯುತ್ತೇವೆ. ಆದರೆ ಹೊರ ಜಗತ್ತನ್ನು ತಿಳಿಯುವುದಕ್ಕಾಗಿ ಮಾತ್ರ ನಮ್ಮ ಜನ್ಮವಲ್ಲ. ಆ ಕಣ್ಣಿಗೆ ಕಾಣುವ ಪ್ರಪಂಚ ಏನಿದೆ ಅದು ಇಂದ್ರಿಯ ಗೋಚರ. ಆದರೆ ಇಂದ್ರಿಯಗಳ ಹಿಂದೆ, ಮನಸ್ಸು ಬುದ್ಧಿಯ ಹಿಂದೆ ಕಾಣದೆ ಇಲ್ಲಿ ಇರ್ಪುದೇ ನಾನು ಉಂಟೆ ಅದೇನೋ. ನನ್ನ ಇಂದ್ರಿಯಗಳಿಗೆ ಕಾಣದೇ ಇರುವುದನ್ನು ತಿಳಿಯುವುದಕ್ಕೆ ಯಾವುದು ಸ್ವಾಮಿ ಪ್ರಮಾಣ? ಪ್ರಮಾಣ ಅಂತಂದ್ರೆ ಪ್ರಮಾಕರಣಂ, ಪ್ರಮಾ ಜ್ಞಾನಂ. ನಮಗೆ ಜ್ಞಾನ ಸಾಧನ ಅನ್ನುವಂಥವು ಇಂದ್ರಿಯಗಳು ಪ್ರಪಂಚವನ್ನು ತಿಳಿಯುವುದಕ್ಕೆ. ಆದರೆ ಪ್ರಪಂಚಕ್ಕೆ ಕಾರಣವಾಗಿರುವ, ನನ್ನ ಅಸ್ತಿತ್ವಕ್ಕೆ ಕಾರಣವಾಗಿರುವ ಯಾವ ಒಂದು ಪರಮಾತ್ಮ ತತ್ವ ಇದೆಯೋ ಅದನ್ನು ತಿಳಿಯುವುದಕ್ಕೆ ಪ್ರಮಾಣ ಜ್ಞಾನ ಪ್ರಮಾಣವೇ ಶಾಸ್ತ್ರಮೇವ ಶರಣಂ. ಹೇಳುವ ರೀತಿ ನೋಡಿ, ನಾವು ಶಾಸ್ತ್ರಕ್ಕೆ ತಲೆ ಬಾಗಲೇಬೇಕು. ಅಂದ್ರೆ ಮಾತ್ರ ಆ ಉಪನಿಷತ್ತುಗಳು, ಗುರು ಶಿಷ್ಯರ ಸಂವಾದ ರೂಪದಲ್ಲಿ ಬಂದಿರುವಂತಹ ಗ್ರಂಥಗಳು ಅವು ನಮಗೆ ತಿಳಿಸ್ತವೆ. ಏನು ಪ್ರಪಂಚವಿದು, ಏನು ಧಾಳಾಧಾಳಿ, ಏನದ್ಭುತಾಪಾರ ಶಕ್ತಿ ನಿರ್ಘಾತ, ಮಾನವನ ಗುರಿಯೇನು, ಬೆಲೆ ಏನು, ಮುಗಿವೇನು, ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ ಮಂಕುತಿಮ್ಮ. ಜೀವನ ಅರ್ಥ, ಪರಮ ಪುರುಷಾರ್ಥ, ನಾನು ಮಾನುಷ ರೂಪದಲ್ಲಿ ಬಂದಿರುವುದಕ್ಕೆ ನಿಜವಾದ ಕಾರಣ, ಮಾನುಷನಾಗಿ ಬಂದ ಮೇಲೆ ನಾನು ಜೀವನದಲ್ಲಿ ಗಳಿಸಬೇಕಾದಂತಹ ನಿಜವಾದ ಧ್ಯೇಯ, ಇದನ್ನು ತಿಳಿಸುವುದು ಗ್ರಂಥಗಳು.
ಮಹಾತ್ಮರು. ಸತ್ಸಂಗೇ ಸತ್ಸಂಗತ್ವೇ ನಿಸ್ಸಂಗತ್ವಂ ಜೀವನ್ ಮುಕ್ತಿ. ಆದ್ರಿಂದ ನಮ್ಮ ಮನಸ್ಸಿನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಶಾಸ್ತ್ರಮೇವ. ಇಲ್ಲದಿದ್ರೆ ಒಂದೇ ಗಗನವ ಕಾಣುತ್ತ, ಒಂದೇ ನೆಲವನು ತುಳಿಯುತ್ತ, ಒಂದೇ ಧಾನ್ಯವನುಣ್ಣುತ್ತ, ಒಂದೇ ನೀರ್ ಕುಡಿದು, ಒಂದೇ ಗಾಳಿಯನುಸಿರುವ ನರಜಾತಿಯೊಳಗಿಂತು ಬಂದುದೀ ವೈಷಮ್ಯ ಮಂಕುತಿಮ್ಮ ಮಂಕುತಿಮ್ಮ. ತುಳಿಯುವ ನೆಲ ಒಂದೇ, ಕುಡಿಯುವ ನೀರೊಂದೇ, ಉಸಿರಾಡುವ ಗಾಳಿ ಒಂದೇ, ನಿಂತಿರುವಂತ ಆಕಾಶವು ಒಂದೇ. ಆದರೆ ಒಂದೇ ತಾಯಿಯ ಮಕ್ಕಳನ್ನುವಂಥವರು ಮನೆಯಲ್ಲಿ ಒಬ್ಬೊಬ್ಬ ಒಂದೊಂದು ರೀತಿ. ಯಾತಕ್ಕೆ ಹೀಗೆ? ಅದು ಮಾತ್ರ ಅಲ್ಲ, ಒಬ್ಬೊಬ್ಬ ಒಂದೊಂದು ರೀತಿ ಯಾತಕ್ಕನ್ನುವಂತಹ ಪ್ರಶ್ನೆ ಒಂದಾದ್ರೆ, ನನ್ನ ಮನಸ್ಸನ್ನುವಂಥದ್ದೇ ಒಂದೊಂದು ಸಲ ಒಂದೊಂದು ರೀತಿ. ಬೆಳಿಗ್ಗೆ ಒಂದು ತರ ಇದ್ರೆ ಇನ್ನೊಂದು 2 ಗಂಟೆಯಲ್ಲಿ ಅದರ ತರನೇ ಬೇರೆ. ಮಧ್ಯಾಹ್ನದ ಸ್ಥಿತಿಯಲ್ಲಿ ನನ್ನ ಮನಸ್ಸಿನ ಸ್ಥಿತಿಯೇ ಬೇರೆ. ಸಂಜೆ ಆ ಮನಸ್ಸು ಯಾಕಪ್ಪ ಪ್ರಪಂಚವೇ ಸಾಕನ್ನುವಂತ ರೀತಿಯಲ್ಲಿ ಸುಸ್ತಾಗುತ್ತೆ. ಅದೇ ಮನಸ್ಸು ಮತ್ತೆ ಬೆಳಿಗ್ಗೆ ಎದ್ದ ಕೂಡಲೇ ಬೆದಕಾಟ ಬದುಕೆಲ್ಲ ಕ್ಷಣ ಕ್ಷಣವೂ ಹೊಸ ಹಸಿವು, ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ, ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ನೆನೆದು ಮನ ಕುದಿಯುತಿಹುದಾವಗಂ ಮಂಕುತಿಮ್ಮ. ಹೊಟ್ಟೆಯಲ್ಲಿ ಹಸಿವು ಮನದಲ್ಲಿ ಮಮತೆ, ಈ ಎರಡು ಗುಟ್ಟು ಕೀಲುಗಳಿಹವು ಸೃಷ್ಟಿ ಯಂತ್ರದಲ್ಲಿ. ಕಟ್ಟಿಪುವು ಕೋಟೆಗಳ, ಕೀಳಿಪುವು ತಾರೆಗಳ, ಸೊಟ್ಟಾಗಿಪುವು ನಿನ್ನ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಸಾಮಾನ್ಯವಾಗಿ ಹೇಳುವುದುಂಟು ನಾವು. ಏನ್ ಹೇಳಿ? ಮನುಷ್ಯನಿಗೆ ಮುಖ್ಯವಾಗಿ ಬೇಕಾದದ್ದು 3. ಏನ್ ಹೇಳಿ? ಹೊಟ್ಟೆ, ಬಟ್ಟೆ, ವಸತಿ. ಇದು ಸಾಮಾನ್ಯವಾಗಿ ಹೇಳುವ ರೀತಿ. ಹೊಟ್ಟೆಯ ಹಸಿವೆ ಆರಂಭದಲ್ಲಿ, ಆನಂತರ ನನ್ನವರು, ಮನದ ಮಮತೆ. ಇದು 2 ಸಾಕಾಗಿದ್ರೆ ಅದೊಂದು ಪ್ರಶ್ನೆ ಬೇರೆ. ಹೊಟ್ಟೆ ತುಂಬಿತು, ನನ್ನವರು ನಾನು, ನಾನು ನನ್ನವರು ಅನ್ನುವಂಥವರಿಗೆ, ನಮಗಿಬ್ಬರಿಗೂ ನಮ್ಮ ಸುಖಕ್ಕಾಗಿ ಬೆದಕಾಟ ಬದುಕೆಲ್ಲ ಚಣ ಚಣವು ಹೊಸ ಹಸಿವು. ಆ ಅಂತಃಕರಣ ಅನ್ನುವಂತ ಮನಸ್ಸು ಬುದ್ಧಿ ಹೊಟ್ಟೆ ತುಂಬಿದ ಮೇಲೆ ಅದು ಹೊರಗಿನ ವಿಷಯಗಳನ್ನು ಬೆನ್ನಟ್ಟುವ ರೀತಿ ಆ ಮನಸ್ಸಿನ ಹಸಿವು. ಕೃಷ್ಣ, ಆಲೋಚನೆ ಮಾಡಿ. ಇದೇ ಜಗತ್ತಲ್ಲಿ ಬದುಕಿದವರು ನಾವು. ಸಣ್ಣ ಮಗುವಾಗಿದ್ದಾಗ ನಾನು, 2 ವರ್ಷದ ಹಸುಳೆಯಾಗಿದ್ದಾಗ ನಾನು. ಹೌದು, ಹೊಟ್ಟೆಯ ಹಸಿವು ತಾಯಿ ತೀರಿಸಿದ್ರೆ, ನನ್ನ ಹೊಟ್ಟೆ ತುಂಬಿಸಿದ್ರೆ ಸಾಕಿತ್ತು. ಆನಂದವಾಗಿ ಮಲಗಿದ್ದೆ, ಸಂತೋಷವಾಗಿದ್ದೆ. ಹೆಣ್ಣು, ಹೊನ್ನು, ಮಣ್ಣು, ಐಶ್ವರ್ಯ, ಸಂಪತ್ತು, ಅಧಿಕಾರ, ಸಿರಿ, ಸೊಗಸು ಇಲ್ಲ, ಯಾವುದಕ್ಕೂ ಮನಸ್ಸು ಹೋಗ್ತಿರ್ಲಿಲ್ಲ. ಯಾತಕ್ಕೆ?